ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಸ್, ಈ ವರ್ಷದ ಆಲ್ಮೋಸ್ಟ್ 7 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈ 7 ಮಂತ್ಸಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆದವು. ಆದರೆ ಧುರಂಧರ್ ಬಾಕ್ಸ್ ಆಫೀಸಲ್ಲಿ ಹಿಟ್ ಆಯಿತು ಮತ್ತು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ತು ಸಿನಿಮಾ. ಕೆಲವೊಂದು ಸಿನಿಮಾಗಳು ಹಿಟ್ ಆದವು, ಆ್ಯಾವ್ರೇಜ್ ಆಯ್ತು. ಕೆಲವೊಂದು ಸಿನಿಮಾಗಳು ಯಾವಾಗ ಬಂತು ಯಾವಾಗ ಹೋಯ್ತು ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿ ಈಗ ಉಳಿದಿರುವ 5 ಮಂತ್ಸಲ್ಲಿ ಕೆಲವೊಂದು 5 ಬಿಗ್ ಬಡ್ಜೆಟ್ ಸಿನಿಮಾಗಳು ಬರ್ತಾ ಇದೆ ಗುರು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಸೊ ಈ ಸಿನಿಮಾಗಳು ಎಷ್ಟು ಕಲೆಕ್ಷನ್ ಮಾಡಬಹುದು ಬಾಕ್ಸ್ ಆಫೀಸಲ್ಲಿ ಅಂತ ಒಂದು ಪ್ರೆಡಿಕ್ಷನ್ ಮಾಡ್ತೀನಿ. ನಾನು ಸುಮಾರು ವರ್ಷಗಳಿಂದ ಸಿನಿಮಾ ನೋಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಒಂದು ಪ್ರೆಡಿಕ್ಷನ್ ಮಾಡೋಣ ಈ ವಿಡಿಯೋದಲ್ಲಿ. ಈ 5 ಸಿನಿಮಾಗಳು ಎಷ್ಟು ಕಲೆಕ್ಷನ್ ಮಾಡಬಹುದು ಬಾಕ್ಸ್ ಆಫೀಸಲ್ಲಿ ಅಂತೇಳಿ ಈ ವಿಡಿಯೋದಲ್ಲಿ ಎಲ್ಲ ನೋಡೋಣ ಅದ್ರ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಫಸ್ಟ್ ಮೂವಿ ನಮ್ಮ ಕನ್ನಡ ಸಿನಿಮಾಯಿಂದನೇ ಶುರು ಮಾಡೋಣ. ಟಾಕ್ಸಿಕ್ ಮೂವಿ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. 4.5 ವರ್ಷ ಆದಮೇಲೆ ಯಶ್ ಅವರು ಬಿಗ್ ಸ್ಕ್ರೀನಿಗೆ ಬರ್ತಾ ಇದ್ದಾರೆ ಇದೇ ಆಗಸ್ಟ್ 26ಕ್ಕೆ. ಸೊ ಈ ಮೂವಿ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಬರೀ ಕರ್ನಾಟಕ ಅಲ್ಲದೆ ಇಡೀ ಇಂಡಿಯಾ ವೇಟ್ ಮಾಡ್ತಾ ಇರುವ ಸಿನಿಮಾ ಟಾಕ್ಸಿಕ್ ಮೂವಿ. ಆಲ್ಮೋಸ್ಟ್ ಹೈಪ್ ಸಿಕ್ಕಿದೆ ಈ ಸಿನಿಮಾಕ್ಕೆ. ಟೀಸರ್ ಮತ್ತು ಇಂಟ್ರೊಡಕ್ಷನ್ ಟು ರಾಯ, 2 ಸಾಂಗ್ಸ್ ಮತ್ತು ಕಾಂಟ್ರವರ್ಸಿ ಎಲ್ಲ ಹೈಪ್ ಸಿಕ್ಕಿದೆ ಆಲ್ಮೋಸ್ಟ್. ಈಗ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಚಿತ್ರತಂಡ. ಈ ಸಿನಿಮಾದ ಬಾಕ್ಸ್ ಆಫೀಸ್ ಪ್ರೆಡಿಕ್ಷನ್ ಮಾಡಬೇಕಂದ್ರೆ ಈ ಸಿನಿಮಾ ಏನಿಲ್ಲ ಅಂದ್ರೂ ಆವ್ರೇಜ್ ಇದ್ರೂ ಸಿನಿಮಾ ಗುರು 1,000 ಕೋಟಿ ಮೇಲೆ ಕಲೆಕ್ಷನ್ ಮಾಡುತ್ತೆ ಗುರು. ಅಕಸ್ಮಾತ್ ಸಿನಿಮಾ ಏನಾದರೂ ಇಷ್ಟ ಆಯಿತು ಮತ್ತು ಟ್ರೈಲರ್ ಬರ್ತಾ ಇದೆ ಆಗಸ್ಟ್ 8ಕ್ಕೆ. ಟ್ರೈಲರ್ ಏನಾದರೂ ಇಂಪ್ರೆಸ್ ಆಯಿತು ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಕ್ಲಿಕ್ ಆಯ್ತು ಅಂದರೆ ಟ್ರೈಲರ್ ಅಣ್ತಮಾಸ್ ಬರೆದಿಟ್ಕೊಳ್ಳಿ, ಈ ಸಿನಿಮಾನ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಗುರು ಈ ಸಿನಿಮಾ. ಧುರಂಧರ್ 2 ರೆಕಾರ್ಡ್ ಕೂಡ ಬ್ರೇಕ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಏನು ಗುರು ಧುರಂಧರ್ 2 ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತೇಳಿ ಅನ್ಬೋದು ನೀವು. ಏನಕ್ಕಪ್ಪ ಅಂದರೆ ಧುರಂಧರ್ 2 ಗಲ್ಫ್ ಕಂಟ್ರಿಯಲ್ಲಿ ಬ್ಯಾನ್ ಆಗಿತ್ತು. ಆದರೂ ಕೂಡ 1800 ಕ್ರೋರ್ ಕಲೆಕ್ಷನ್ ಮಾಡಿದೆ ಸಿನಿಮಾ. ಸೊ ನೀವು ಅನ್ಬೋದು ಈಗ ಇಲ್ಲ ಗುರು ಧುರಂಧರ್ ಪಾರ್ಟ್ 1 ಹಿಟ್ ಆಗಿತ್ತು, ಅದಕ್ಕೆ ಪಾರ್ಟ್ 2ಗೆ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಸಿಕ್ಕಿತ್ತು ಅಂತೇಳಿ. ಎಸ್, ಐ ಅಗ್ರಿ. ಆದರೆ ಟಾಕ್ಸಿಕ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ರಿಲೀಸ್ ಸಿಗ್ತಾ ಇದೆ ಗುರು. ಓವರ್ಸೀಸಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಐತೆ ಸಿಕ್ಕಿದೆ. ಅದಕ್ಕಾಗಿ ಈ ಸಿನಿಮಾ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ಅದಕ್ಕಾಗಿ ಓವರ್ಸೀಸಲ್ಲಿ ಒಂದು ಒಳ್ಳೆಯ ಸ್ಕ್ರೀನ್ ಸಿಗಲಿದೆ ಮತ್ತು ಇಂಡಿಯಾದಲ್ಲಿ ಕೂಡ ಒಂದು ಒಳ್ಳೆಯ ಸ್ಕ್ರೀನ್ ಸಿಗಲಿದೆ. ಸೊ ಅದಕ್ಕಾಗಿ ಈ ಸಿನಿಮಾ ಏನಾದರೂ ಕ್ಲಿಕ್ ಆಯ್ತಪ್ಪ ಅಂದರೆ 1500 ಕ್ರೋರ್ ಕಲೆಕ್ಷನ್ ಮಾಡುತ್ತೆ ಗುರು. ಧುರಂಧರ್ 2 ರೆಕಾರ್ಡ್ನ ಬ್ರೇಕ್ ಮಾಡಿದ್ರೂ ಆಶ್ಚರ್ಯ ಪಡುವ ಅವಶ್ಯಕತೆ ಏನು ಇಲ್ಲ. ಸೊ ನೋಡೋಣ ನನ್ನ ಪ್ರೆಡಿಕ್ಷನ್ ಏನು ಕರೆಕ್ಟ್ ಆಗುತ್ತೋ ಏನು ಇಲ್ಲ ಅಂತ. ಎಸ್, ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾವುದಪ್ಪ ಅಂದರೆ ಜೈಲರ್ 2, ರಜನಿಕಾಂತ್ ಅವರ ಸಿನಿಮಾ. 2023ರಲ್ಲಿ ಜೈಲರ್ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅನ್ಕೊಂಡಿದ್ದಿಲ್ಲ, ಖುದ್ದಾಗಿ ರಜನಿಕಾಂತ್ ಅವರಿಗೆ ಗೊತ್ತಿದ್ದಿಲ್ಲ ನನ್ನ ಜೈಲರ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತೇಳಿ. ಸೊ ಎಲ್ರಿಗೂ ಇಷ್ಟ ಆಯ್ತು ಸಿನಿಮಾ. ಸೊ ಬಾಕ್ಸ್ ಆಫೀಸಲ್ಲಿ ಹಿಟ್ ಆಯಿತು. ಅರೌಂಡ್ 600 ಕ್ರೋರ್ ಕಲೆಕ್ಷನ್ ಮಾಡಿತು ಸಿನಿಮಾ. ಸೊ ಅದಾದಮೇಲೆ ಈಗ ಜೈಲರ್ ಪಾರ್ಟ್ 2 ಬರ್ತಾ ಇದೆ ಇದೇ ಅಕ್ಟೋಬರ್ 15ಕ್ಕೆ. ಪ್ರೊಮೋ ಕೂಡ ರಿಲೀಸ್ ಮಾಡಿದ್ದಾರೆ. ಪ್ರೋಮೋ ಚೆನ್ನಾಗಿತ್ತು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು. ಅನಿರುದ್ಧರ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಸೊ ಈ ಸಿನಿಮಾದಲ್ಲಿ ಭಾಳಷ್ಟು ಆ್ಯಕ್ಟರ್ಸ್ಗಳ ಕ್ಯಾಮಿಯೋ ಇದೆ. ರಿತಿಕ್ ರೋಷನ್ ಅವರ ಕ್ಯಾಮಿಯೋ ಇದೆ ಮತ್ತು ಶಿವಣ್ಣ ಅವ್ರದ್ದು ಕೂಡ ಕ್ಯಾಮಿಯೋ ಇದೆ. ಸೊ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಮೇಲೆ. ಸೊ ಈ ಸಿನಿಮಾ ಜೈಲರ್ ಥರನೇ ಇತ್ತಪ್ಪ ಅಂದರೆ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ನರೇಷನ್ ಮತ್ತು ಚೆನ್ನಾಗಿ ಎಂಗೇಜಿಂಗ್ ಸಿನಿಮಾ ಇತ್ತಪ್ಪ ಅಂದರೆ ಸೊ ಗುರು ಇದು ಮೊದಲನೆಯ 1,000 ಕೋಟಿ ಗಳಿಕೆ ಮಾಡುವ ಸಿನಿಮಾ ಆಗುತ್ತೆ ತಮಿಳ್ ಇಂಡಸ್ಟ್ರಿಯಲ್ಲಿ. ನೋ ಡೌಟ್ ಅಬೌಟ್ ಇಟ್. ನೋಡೋಣ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತೇಳಿ ಕಾದು ನೋಡೋಣ. ಸೊ ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾವುದಪ್ಪ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ ಯಾವುದಪ್ಪ ಅಂದರೆ ಅದೇ ರಾಮಾಯಣ ಮೂವಿ. ಎಸ್, ನಮಿತ್ ಮಲ್ಹೋತ್ರಾ ಅವರ ರಾಮಾಯಣ ಮೂವಿ. ಸೊ ಈ ಸಿನಿಮಾದ ಟ್ರೈಲರ್ ಕೂಡ ಬಂತು. ಸೊ ಟ್ರೈಲರ್ ಕೂಡ ನೆಕ್ಸ್ಟ್ ಲೆವೆಲ್ ಹೈಪ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಸೊ ಆದಿಪುರುಷ್ ಬಂದ ಮೇಲೆ ಬಹಳಷ್ಟು ಜನ ಹೆದರ್ತಾ ಇದ್ದಾರೆ ಈ ಸಿನಿಮಾ ಯಾವ ಥರ ಬರಬಹುದು ಅಂತೇಳಿ. ಟ್ರೈಲರಿಂದ ಇಂಪ್ರೆಸ್ ಮಾಡಿದ್ದಾರೆ ಫಿಲ್ಮ್ ಟೀಮ್ದವರು. ನಮ್ಮ ಸಿನಿಮಾ ಯಾವುದೇ ಥರದ ಆದಿಪುರುಷ್ ಥರ ಇರಲ್ಲ ಅಂತೇಳಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಸ್ವಲ್ಪ ಕಾಣ್ತಿದೆ ಸ್ಕ್ರೀನ್ ಮೇಲೆ ಭಾಳಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತೇಳಿ. ಆದರೆ ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ರಾಮಾನಂದ್ ಸಾಗರ್ ಅವರ ರಾಮಾಯಣ ಬಂದಿತ್ತಲ್ಲ, ಅದರ ಅರ್ಧದಷ್ಟು ಎಮೋಷ್ನಲ್ ಕೂಡ ಈ ಸಿನಿಮಾದಲ್ಲಿ ಇತ್ತಪ್ಪ ಅಂದರೆ ಗುರು ಈ ಸಿನಿಮಾ ಯಾರು ಹಿಡಿಯೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಮಾಡುತ್ತೆ. 2,000 ಕೋಟಿ ಕಲೆಕ್ಷನ್ ಮಾಡಿದ್ರು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ 2,000 ಕೋಟಿ ಕಲೆಕ್ಷನ್ ಮಾಡೋ ಸಿನಿಮಾ ಯಾವುದಪ್ಪ ಅಂದರೆ ದಂಗಲ್ ಸಿನಿಮಾ. ನಿತೇಶ್ ತಿವಾರಿ ಅವರೇ ಡೈರೆಕ್ಟ್ ಮಾಡಿರೋ ಸಿನಿಮಾ. ರಾಮಾಯಣ ಕೂಡ ಅವರೇ ಡೈರೆಕ್ಟ್ ಮಾಡಿರೋದು. ನೋಡೋಣ ನಿತೇಶ್ ತಿವಾರಿ ಅವರು ಅವರ ಸಿನಿಮಾನೇ ರೆಕಾರ್ಡ್ ಬ್ರೇಕ್ ಮಾಡಿ ತಮ್ಮ ರಾಮಾಯಣ ಸಿನಿಮಾನ
ಹೊಸ ರೆಕಾರ್ಡ್ನ ಬರೀತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ, ದೀಪಾವಳಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾವುದಪ್ಪ ಅಂದರೆ ಫೌಜಿ. ಎಸ್, ಪ್ರಭಾಸ್ ಅವರ ಸಿನಿಮಾ. ಸೊ ಪ್ರಭಾಸ್ ಅವರು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ನ ಕೊಡ್ತಾ ಇದ್ದಾರೆ ಸಿನಿಮಾ. ಆಫ್ಟರ್ ಬಾಹುಬಲಿ, ಸಲಾರ್ ಮತ್ತು ಕಲ್ಕಿ ಸಿನಿಮಾ ಒಂದೊಳ್ಳೆ ಹಿಟ್ ಆಗಿತ್ತು. ಅದು ಬಿಟ್ಟರೆ ಎಲ್ಲ ಸಿನಿಮಾಗಳು ಆವ್ರೇಜ್ ಮತ್ತು ಫ್ಲಾಪ್ ಆಗಿತ್ತು. ಅವರ ರೀಸೆಂಟ್ಲಿ ಲಾಸ್ಟ್ ಮೂವಿ ಕೂಡ ರಾಜಾ ಸಾಬ್ ಡಿಸಾಸ್ಟರ್ ಆಗಿತ್ತು ಗುರು. ಸೊ ಈಗ ಫೌಜಿ ಮೂಲಕ ಬರ್ತಾ ಇದ್ದಾರೆ. ಡಿಸೆಂಬರ್ 3ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ. ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಅನು ರಾಘವ್ ಪುಡಿ ಅವರು. ಇವರು ಲಾಸ್ಟ್ ಮೂವಿ ಸೀತಾರಾಮಂ ಚೆನ್ನಾಗಿತ್ತು ಗುರು, ಎಮೋಷ್ನಲಿ ಸಾಕಾಗಿತ್ತು ಸಿನಿಮಾ. ಮ್ಯೂಸಿಕ್ ಮತ್ತು ಆ್ಯಕ್ಟಿಂಗ್, ದುಲ್ಕರ್ ಸಲ್ಮಾನ್ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸಾಕಾಗಿತ್ತು ಸಿನಿಮಾ. ಸೊ ಈಗ ಪ್ರಭಾಸ್ ಅವ್ರ ಜೋಡಿ ಅವರು ಫೌಜಿ ತರ್ತಾ ಇದ್ದಾರೆ. ಇದೊಂದು ಆರ್ಮಿ ಬೇಸ್ ಸಿನಿಮಾ. ಪೋಸ್ಟರ್ ಕೂಡ ಬಿಟ್ಟಿದ್ರು, ಪೋಸ್ಟರ್ ಕೂಡ ಸಾಕಾಗಿತ್ತು. ಈ ಸಿನಿಮಾ ಎಮೋಷ್ನಲಿ ಏನಾದರೂ ಕನೆಕ್ಟ್ ಆತಂದರೆ, ಮೊದಲೇ ಆರ್ಮಿ ಬೇಸ್ ಸಿನಿಮಾ, ಇಂಡಿಯನ್ಸ್ ಈ ಸಿನಿಮಾನ ಕನೆಕ್ಟ್ ಮಾಡ್ಕೊಂಬಿಟ್ರೆ ಈ ಸಿನಿಮಾ ಏನಿಲ್ಲಪ್ಪ ಅಂದರೂ 1500 crore ಆರಾಮಾಗಿ ಕಲೆಕ್ಷನ್ ಮಾಡ್ಬೋದು. ಯಾಕಂದರೆ ಪ್ರಭಾಸ್ ಅವ್ರದ್ದು ಸ್ಟಾರ್ಡಮ್ ಕೂಡ ಇನ್ನೂ ಇದೆ. ಸೊ ಅದಕ್ಕಾಗಿ ಕಲೆಕ್ಷನ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಸೊ ನೋಡೋಣ, ಡಿಸೆಂಬರ್ 3ಕ್ಕೆ ಗೊತ್ತಾಗುತ್ತೆ ಈ ಸಿನಿಮಾ ಯಾವ ಥರ ಇರುತ್ತೆ ಮತ್ತು ಎಷ್ಟು ಕಲೆಕ್ಷನ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಮೂವಿ, ಲಾಸ್ಟ್ ಮೂವಿ, ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಡಿಸೆಂಬರ್ 24ಕ್ಕೆ ಕ್ರಿಸ್ಮಸ್ಸಿಗೆ ರಿಲೀಸ್ ಆಗ್ತಾ ಇದೆ. ಶಾರುಖ್ ಖಾನ್ ಅವರ ಸ್ಟಾರ್ಡಮ್ ಕೂಡ ಈಗ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೊ 2023ರಲ್ಲಿ ಪಠಾನ್, ಜವಾನ್, ಡಂಕಿ 3 ಹ್ಯಾಟ್ರಿಕ್ ಸಿನಿಮಾ ಕೊಟ್ಟು ಈಗ ಕಿಂಗ್ ಮೂಲಕ ಶಾರುಖ್ ಖಾನ್ ಅವರು ಬರ್ತಾ ಇದ್ದಾರೆ. ಇದೊಂದು ಆಕ್ಷನ್ ಡ್ರಾಮಾ ಸಿನಿಮಾ. ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಸಿದ್ಧಾರ್ಥ್ ಆನಂದ್ ಅವರು. ಸೊ ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರ ಮಗಳು ಸುಹಾನಾ ಖಾನ್ ಅವರು ಕೂಡ ಕಾಣಿಸ್ಕೊಳ್ಳಲಿದ್ದಾರೆ. ಸೊ ಈ ಸಿನಿಮಾ ಮೇಲೆ ಕೂಡ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಬಿಟ್ಟಿರುವಂಥ ಟೀಸರ್ ಮತ್ತು ಪ್ರೋಮೋ ಎಲ್ಲ ಸಾಕಾಗಿತ್ತು. ಸೊ ನೋಡೋಣ, ಕಿಂಗ್ ಮೂಲಕ ಶಾರುಖ್ ಖಾನ್ ಅವರು ಯಾವ ಥರ ಇರ್ತಾರೆ, ಯಾವ ಥರ ಸಿನಿಮಾ ಮೂಡಿ ಬರುತ್ತೆ ಅಂತೇಳಿ. ಈ ಸಿನಿಮಾ ಏನಿಲ್ಲಪ್ಪ ಅಂದ್ರೂ 1200 to 1400 crore ನಡುವೆ ಕಲೆಕ್ಷನ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಗಲ್ಫ್ ಕಂಟ್ರಿಯಲ್ಲಿ ಶಾರುಖ್ ಖಾನ್ ಅವರ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸ್ ಇದೆ. ಅದಕ್ಕಾಗಿ 1500 ಕಲೆಕ್ಷನ್ ಕೂಡ ಮಾಡುವ ಎಲ್ಲ ಸಾಧ್ಯತೆ ಇದೆ. ನೋಡೋಣ, ಚಿತ್ರ ಬಂದ ಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತೇಳಿ ನೋಡೋಣ. ನಾನು ಬರೀ ಪ್ರೆಡಿಕ್ಟ್ ಮಾಡಿರೋದು ಅಷ್ಟೇ, ಓಕೆನಾ. ಸೊ ಇಷ್ಟು 5 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಪ್ಕಮಿಂಗ್ ಮೂವೀಸ್ ಇನ್ 2026. ಈ 5 ಸಿನಿಮಾದಲ್ಲಿ ನೀವು ಯಾವ ಸಿನಿಮಾಕ್ಕೆ ಕಾಯ್ತಾ ಇದ್ದೀರಾ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗೈಸ್.